ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಜ್ಯುವೆಲರಿ ಶಾಪ್ನ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಬರೋಬ್ಬರಿ 140 ಕೆಜಿ ಬೆಳ್ಳಿ ಆಭರಣಗಳೊಂದಿಗೆ ತಮ್ಮ ಸುಳಿವು ಸಿಗದಂತೆ ಸಿಸಿಟಿವಿಯ ಡಿವಿಆರ್ ಕದ್ದೊಯ್ದಿರತಕ್ಕಂತ ಘಟನೆ ನಡೆದಿದೆ. ಇನ್ನು ಚಿನ್ನಾಭರಣಗಳನ್ನ ಲಾಕರ್ನಲ್ಲಿಟ್ಟಿದ್ದರಿಂದ ಚಿನ್ನವು ಕಳ್ಳರ ಪಾಲಾಗದೆ ಸೇಫ್ ಆಗಿದೆ. ನಗರದಲ್ಲಿ ಸದಾ ವಾಹನ ದಟ್ಟಣೆಯಿಂದ ಕೂಡಿರುವ ಬಿಬಿ ರಸ್ತೆಯ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ನಡೆದಿದ್ದು, ಸೋಮವಾರ ತಡರಾತ್ರಿ ಜ್ಯುವೆಲರಿ ಶಾಪ್ನ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಶಾಪ್ನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದ 140 ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಆದರೆ ಶಾಪ್ ಕ್ಲೋಸ್ ಮಾಡುವಾಗ ಎಂದಿನಂತೆ ಶಾಪ್ನಲ್ಲಿರುವ ಬಂಗಾರವನ್ನು ಲಾಕರ್ನಲ್ಲಿಟ್ಟ ಹಿನ್ನೆಲೆಯಲ್ಲಿ ಬಂಗಾರವು ಕಳ್ಳರ ಪಾಲಾಗಿಲ್ಲ. ಬೆಳಗ್ಗೆ ಸಿಬ್ಬಂದಿ ಎಂದಿನಂತೆ ಶಾಪ್ ಓಪನ್ ಮಾಡಲು ಹೋಗಿದ್ದ ವೇಳೆ ಕಳ್ಳತನ ನಡೆದಿರೋದು ತಿಳಿದು ಬಂದಿದ್ದು, ಮಾಹಿತಿ ತಿಳಿಸಿದಂತೆ ಸ್ಥಳಕ್ಕೆ ಪೊಲೀಸರು, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶಾಪ್ನವರ ದೂರಿನ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ, ರಾತ್ರಿ ವೇಳೆ ನಡೆಯುತ್ತಿರುವ ಶಟರ್ ಮುರಿದಿರೋದು ಪ್ರೊಫೆಷನಲ್ ಗ್ಯಾಂಗ್ ಪಕ್ಕ ಪ್ಲಾನಿಂಗ್ನೊಂದಿಗೆ ಕಳ್ಳತನ ನಡೆಸಿದ್ದು, ಸಿಸಿಟಿವಿಯ ಡಿವಿಆರ್ ಅನ್ನು ಕಳ್ಳರು ಕದ್ದೊಯ್ದಿರೋದ್ರಿಂದ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಅಳವಡಿಸಿರುವ ಸಿಸಿಟಿವಿಯ ಪರಿಶೀಲನೆ ನಡೆಸ್ತಾ ಇದ್ದು, ಕಳ್ಳರ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲರಿ ಶಾಪ್ ಇದೆ. ಬಿಬಿ ರೋಡ್ ಅಲ್ಲಿ ಎಯು ಜ್ಯುವೆಲರ್ಸ್. ಈ ಜ್ಯುವೆಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ತರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತೆ ವರ್ಕರ್ಸ್ ಓಪನ್ ಮಾಡಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯ್ತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದೀವಿ. ಮತ್ತೆ ಶಾಪ್ ಓನರ್ ಜೊತೆ ಕೂಡ ಮಾತಾಡಿದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸ್ ಅಲ್ಲಿ ಇದೆ, ಗೋಲ್ಡ್ ಯಾವುದು ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನ್ ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫ್ ಅಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ತರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 ಕೆಜಿದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರಾ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 ಕೆಜಿ ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ. ನಾವು ಈಗ ಸೆಪರೇಟ್ ಟೀಮ್ಸ್ ಮಾಡಿದೀವಿ. ಮತ್ತೆ ಎಲ್ಲ ಆಂಗಲ್ಸ್ ಇಂದ ಚೆಕ್ ಮಾಡ್ತಾ ಇದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಸಿಸಿಟಿವಿ ಕ್ಯಾಮೆರಾಸ್ ವಗೇರಾ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ. ಬಟ್ ಅದ್ರ ಜೊತೆಗೆ ಡಿವಿಆರ್ ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮ್ಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆಂಗಲ್ಸ್ ಇಂದ ಚೆಕ್ ಮಾಡ್ತೀವಿ. ನೋಡಿ, ರಾತ್ರಿ ಟೈಮ್ ಆಗಿದೆ. ಮತ್ತೆ ಈ ತರ ಎಲ್ಲ ಸರಿಯಾಗಿ ತರ ಚೆಕ್ ಮಾಡಿ ಶಟರ್ ವಗೇರಾ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು ಸಿಸಿಟಿವಿ ವಗೇರಾ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷನಲ್ ಗ್ಯಾಂಗ್ ಯಾವುದು ಈ ತರ ಮಾಡಿದ್ದಾರೆ ಪ್ಲಾನಿಂಗ್ ವಗೇರಾ ಮಾಡ್ಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ತರದ್ದು ಹಳೆ ಅಫೆನ್ಸಸ್ ವಗೇರಾ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರಾ ಇದೆ ಈ ತರದ್ದು, ಅದನ್ನು ಎಲ್ಲಾರ್ದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರ ಪ್ರಕಾರ ಬೆಳಿಗ್ಗೆ ಟೈಮ್ ಅಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಂದು ಗೇಟ್ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು. ರಾತ್ರಿ ಟೈಮ್ಗೆ ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ನಗರದಲ್ಲಿ ಪ್ರಕರಣ ಜಾಸ್ತಿ ಆಗ್ತದೆ, ನಾವು ಪತ್ತೆ ಕೂಡ ಮಾಡಿದೀವಿ. ನಿನ್ನೆ ಶಿಲ್ಘಟ್ಟ ಅಲ್ಲಿ ಒಂದು ದೊಡ್ಡದು ಕೇಸ್ ಪತ್ತೆ ಆಗಿದೆ. ಇದೇ ರೀತಿ ಬೆರೆಸಂದ್ರ ಅಲ್ಲಿ ಕಳ್ಳತನ ಆಯ್ತು, ಕ್ಯಾಶ್ದು ಅದು ಕೂಡ ಪತ್ತೆ ಮಾಡಿದೀವಿ. ನಿನ್ನೆ ಬಟ್ಲಳ್ಳಿಯಲ್ಲಿ ಕೂಡ ಸ್ಯಾಂಡಲ್ವುಡ್ ಥೆಫ್ಟ್ ಪತ್ತೆ ಆಗಿದೆ. ಸೊ ಥೆಫ್ಟ್ ಕೇಸಸ್ ನಾವು ಪತ್ತೆ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ. ಅಂಬರೀಶ್, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.